ನಾನು ನಟರಾಜ್ ಗೌಡ್ರ ಒಂದು ಪ್ರಶ್ನೆ ಕೇಳಿದೆ. ಯಾವ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮನ್ನು ಈ ರೀತಿ ಒಂದು 10ರಿಂದ 15%ಗೆ ಅಲ್ಪಸಂಖ್ಯಾತರ ವಸತಿ ಮೀಸಲನ್ನು ಏರಿಸುವಂತೆ ಪ್ರೇರೇಪಿಸ್ತು ಅಂತ ಅವ್ರ ಬಳಿಯಿಂದ ನನಗೆ ಉತ್ತರ ಈಗಲೂ ಸಿಕ್ಕಿಲ್ಲ. ನನಗೆ ಸ್ಟ್ಯಾಟಿಸ್ಟಿಕ್ಸ್ ಬೇಕು. ನನಗೆ ಇಂಥದ್ದು ಈಗ ಸಾಚಾರ ವರದಿ ಇನ್ನೊಂದು ಮತ್ತೊಂದು ಹೇಳೋದು ಬೇರೆ. ನಾನೊಂದು ಗಣತಿ ಮಾಡಿದ್ದೀನಿ. ಇಷ್ಟು ಜನ ಗುಡಿಸಲಲ್ಲಿದ್ದಾರೆ, ಇಷ್ಟು ಜನ ವಸತಿಹೀನರಿದ್ದಾರೆ, ಇಷ್ಟು ಜನ ಬಾಡಿಗೆ ಮನೆಯಲ್ಲಿದ್ದಾರೆ, ಇಷ್ಟು ಜನ ಕೂಲಿ ಕಾರ್ಮಿಕರು ಇಂಥ ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರಲ್ಲಿ ಇಷ್ಟು ಭಾಗ ಇದೆ, ಇಂಥವರಿಗೆ ಮನೆ ಕಟ್ಟಿಸೋ ಉದ್ದೇಶದಿಂದ, ಮನೆ ಕೊಡೋ ಉದ್ದೇಶದಿಂದ ನಾನು 15%ಗೆ ಮೀಸಲಾತಿ ಏರಿಸ್ತಾ ಇದ್ದೀನಿ ಅಂದರೆ ಅದು ಬೇರೆ ವಿಚಾರ. ಇಲ್ಲ, ನಾವು ಸಂವಿಧಾನ, ಅಂಬೇಡ್ಕರ್ ಚಿಂತನೆಗಳು, ಸಾಮಾಜಿಕ ನ್ಯಾಯ ಈ ಒಂದು ಆ್ಯಂಗಲಲ್ಲಿ ಬಂದಾಗ ನೀವು ಆವಾಗಲೇ ಒಂದು ಮಾತು ಕೇಳಿದ್ರಿ, ಈ ಒಂದು ವಿಚಾರದಲ್ಲಿ ಧಾರ್ಮಿಕ ಮೀಸಲಾತಿ ಎಲ್ಲಿಂದ ಬಂತು? ಎಲ್ಲರ ಗಣತಿ ನಡೀಲಿ ಈ ವಿಚಾರದಲ್ಲಿ, ಎಲ್ಲರನ್ನೂ ಗಣತಿ ಮಾಡಿ. ನೀವು ಯಾರ್ಯಾರಿಗೆ ಮನೆ ಇಲ್ವೋ ಅವ್ರದ್ದು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 8 ಲಕ್ಷದವರೆಗೂ ಆದಾಯ ಇರೋರನ್ನೇ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕನ್ಸಿಡರ್ ಮಾಡೋದಾದರೆ ಕೇಂದ್ರ ಇವ್ರಿಗೆ ಯಾಕೆ ಕೊಡಬಾರ್ದು ಅಂತ ಇಟ್ ವಾಸ್ ನಟರಾಜ್ ಗೌಡಸ್ ಕ್ವಶನ್. ಆ್ಯಕ್ಚುಲಿ ನಿಮ್ದೇನಿದು ಉತ್ತರ ಇದಕ್ಕೆ? ನಾವು ಯಾಕೆ ಹೇಳ್ತಿದ್ದೀವಿ ಅಂತ ನನ್ನ ಒಂದಿಷ್ಟು ಪಾಯಿಂಟ್ಸ್ ಹೇಳ್ತೀನಿ. ಇನ್ನು ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರೇನ ನಿಮ್ಮ ಪ್ರಕಾರ? ಈಗ ನೋ ಅಲ್ಪಸಂಖ್ಯಾತರು ಅಂದ್ರೆ ಎಲ್ಲರೂ ಇದ್ದಾರೆ. ಆದ್ರೆ ಮ್ಯಾಕ್ಸಿಮಮ್ ಆಗಿ ನೀವು ಆವಾಗಲೇ ಇದು ಪ್ರಶ್ನೆನ ಕೇಳಿದ್ರಿ, ಆನಂತರ ಅದಕ್ಕೆ ಉತ್ತರ ಕೂಡ ನಾನು ಕೊಟ್ಟಿದ್ದೆ ಏನಂತ ಹೇಳಿದ್ರೆ, ಇವರ ಟಾರ್ಗೆಟ್ ಯಾವುದು, ಆನಂತರ ಇತಿಹಾಸದ ಒಂದ್ಸಲ ನೀವು ನೋಡ್ಕೊಂಡು ಬಂದಿದ್ರೆ ಇವರ ಟಾರ್ಗೆಟ್ ಯಾವ್ದಾಗಿತ್ತು ಅದನ್ನ ಉತ್ತರ ಕೊಟ್ಟಿದ್ದೀನಿ ನಾನು. ಆಯ್ತಾ? ಇವಾಗ ಈ ನೀವು ಕೇಳಿರೋ ಪ್ರಶ್ನೆಗೆ, ಬೆಂಗಳೂರಲ್ಲಿ ಕರ್ಗ ಆಗತ್ತೆ, 1 ಕೋಟಿ ಕೊಡ್ತೀನಂತ ಇವ್ರು 1 ರೂಪಾಯಿನೂ ಕೊಡಲ್ಲ. ಅಲ್ಲಿನ ಪೂಜಾರಿ ಅವರೇ ಏನೋ ಮಾಡ್ಕೊಂಡು ಕರ್ಗವನ್ನು ನಡೆಸ್ತಾರೆ. ಆದ್ರೆ ಮಂಗಳೂರಲ್ಲಿ ನಡೆಯುವಂತ ಉರೂಸ್ಗೆ 4 ಕೋಟಿ ಕೊಡ್ತಾರೆ. ಈ ತಾರತಮ್ಯ ಯಾಕೆ? ಹಾಗಾದ್ರೆ ಇವ್ರದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಪ್ರೂವ್ ಆಯ್ತು. ಚಾಮುಂಡಿ ಬೆಟ್ಟದಲ್ಲಿ 2,000 ರೂಪಾಯಿ ಟಿಕೆಟ್ ಅನ್ನ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟ ಅಂದ್ರೆ ಕರ್ನಾಟಕಕ್ಕೆ ಒಂದು ಇಮೋಷನ್ ಅದು. ಆದ್ರೆ ಇವ್ರು ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ 2,000 ಟಿಕೆಟ್ ಮಾಡಿದಾರಲ್ಲ. ಅದೇ ಮಂಗಳೂರಲ್ಲಿ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದ CM ಅವರು ಅಲ್ಲಿ ಮಸೀದಿಗೆ ಇರ್ಬೇಕನ್ಸುತ್ತೆ, ದೊಡ್ಡ ಮಟ್ಟದ ಒಂದು ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ, ಅನೌನ್ಸ್ ಮಾಡಿ ಬರ್ತಾರೆ. ಇಲ್ಲಿ 2,000 ರೂಪಾಯಿ ಯಾಕೆ ಮಾಡಿದ್ರು, ಅಲ್ಲಿ ಯಾಕೆ ಅನೌನ್ಸ್ ಮಾಡಿದ್ರು? ಕ್ವಶನ್ ಎದ್ದೇಳುತ್ತಲ್ವಾ? ಅಲ್ಲಿ ಅಂದ್ರೆ ಇದರಲ್ಲಿ ಸಿದ್ದರಾಮಯ್ಯನವರ ತುಷ್ಟೀಕರಣ ಒಂದು ಎದ್ದು ಕಾಣುತ್ತೆ. ಅದಾದ ನಂತರ ಇನ್ನೊಂದು ಪಾಯಿಂಟ್ ಇದೆ ಇದಕ್ಕೆ, ಇನ್ನೊಂದು ಆಂಗಲ್. ಇದಕ್ಕಿಂತ ಹಿಂದೆ 4% ಬಿಲ್ ಅನ್ನ ತಗೊಂಡ್ ಬಂದಿದ್ರಿ ಅವರು ಗುತ್ತಿಗೆದಾರರಿಗೆ. ಹೌದು, ಅದಿನ್ನೂ ಅಪ್ರೂವ್ ಆಗಿಲ್ಲ. ಆಯ್ತಾ? ಇದು ಅಪ್ರೂವ್ ಆಗಲ್ಲ ಅಂತ ಇವ್ರಿಗೆ ಗೊತ್ತಿದೆ. ಆಯ್ತಾ? ಕೋರ್ಟಿಗೆ ಹೋದ್ರೆ ಅದು ಬಿದೋಗತ್ತೆ ಅಂತ ಗೊತ್ತಿದೆ. ಯಾವಾಗ ಸರ್ಕಾರ ಕಟಕಟಿಯಲ್ಲಿ ನಿಲ್ಲುವಂತ ಟೈಮ್ ಬರುತ್ತೋ ಆವಾಗ ಇಂಥದ್ದೊಂದು ತಗೊಂಡ್ ಬಂದು ಇಶ್ಯೂ ಅನ್ನ ಡೈವರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇವಾಗ ಇದು ಕೂಡ ಅಂದ್ರೆ ಮುಸ್ಲಿಮರು ಕೂಡ ಇವ್ರಿಗೆ ಉದ್ಧಾರ ಮಾಡ್ಬೇಕಂತಲ್ಲ, ಅವರಿಗೂ ತುಪ್ಪ ಸೋರುವಂತ, ಮೂಗಿಗೆ ತುಪ್ಪ ಸೋರುವಂತ ಕೆಲಸವನ್ನ ಮಾಡ್ತಾರೆ. ಇದಕ್ಕಿಂತ ಹಿಂದೆ ಒಂದ್ಸಲ ಮುಸ್ಲಿಂ ಗುತ್ತಿಗೆದಾರ ಇರಬಾರದು, ಮುಸ್ಲಿಂ ಗುತ್ತಿಗೆದಾರ ಈ ರಾಜ್ಯದಲ್ಲಿ ಹೇಳಿದ್ನಲ್ಲ, ಕೊಡಿ, ಮನೆ ಕಟ್ಟಬಾರದು, ನೀವು ಕೊಡಿ, ಸೇತುವೆ ಕಟ್ಟಬಾರದು, ಧರ್ಮಾಧಾರಿತ ಕೊಡ್ಬೇಕಂತ ಎಲ್ಲೂ ಹೇಳಿಲ್ಲ. ಯಾಕೆ ಕೊಡ್ತಾ ಇದ್ದೀರಾ? ಸುಮ್ನೆ ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಈವನ್ ಮುಸ್ಲಿಂ ಕಮ್ಯುನಿಟಿಯನ್ನು ಎಲಿಜಿಬಿಲಿಟಿ ಮೇಲೆ ತಗೊಂಡ್ರೆ ನಿಮ್ಗೆ ಇಶ್ಯೂ ಇಲ್ಲ, ರಿಸರ್ವೇಶನ್ ಕ್ಯಾಟಗರಿ ಬಂದು ತಗೋಬಾರ್ದು ಅವರು. ಎಕ್ಸಾಕ್ಟ್ಲಿ, ಸಂವಿಧಾನಕ್ಕೆ ಬಾಹಿರ ಅದು ಅಲ್ವಾ? ಸಂವಿಧಾನ ಬಾಹಿರ. ಅಷ್ಟೇ ಅಲ್ಲ, ಸುಮ್ನೆ ಇದನ್ನ ಕೊಡ್ತೀವಿ ಅದನ್ನ ಕೊಡ್ತೀವಿ ಅಂತ ಹೇಳ್ಕೊಂಡು ಯಾಕೆ ಅವರನ್ನ ಮಿಸ್ಲೀಡ್ ಮಾಡ್ತಾ ಇದ್ದೀರಾ? ನಾನು ಅವಾಗಲೇ ಹೇಳಿದೆ, 4% ಬಿಲ್ ಇದು ಅಪ್ರೂವ್ ಆಗಿಲ್ಲ ಇನ್ನು ಅಂತ. ಕೋರ್ಟಲ್ಲಿ ಹೋದ್ರೂ ನಿಲ್ಲಲ್ಲ ಅದು. ಆಯ್ತಾ? ಇವಾಗ ಇದು ಕೂಡ ಹಂಗೆ ಆಗತ್ತೆ. ಏನಂದ್ರೆ ಇವರ ಒಂದು ಕಾಲ್ ತುಳಿತದ ಇಶ್ಯೂ ಇದೆ, ಬೇರೆ ಬೇರೆ ಇಶ್ಯೂಗಳಿವೆ. ಇವಾಗ ಇನ್ನೊಮ್ಮೆ ಕ್ಯಾಬಿನೆಟ್ ಮೀಟಿಂಗ್ ಆಗ್ಲೇಬಾರದು, ಅಲ್ಲಿ ರಾಜ್ಯಸಭೆ ನೀವು ಏನಾದ್ರೂ ಹಿಂಗ್ ಮಾಡಕ್ ಮಾಡ್ತಾ ಇಲ್ಲ ಅಂದ್ರೆ. ಆಯ್ತಾ? ಅಭಿವೃದ್ಧಿ ಎಲ್ಲಾಗಿದೆ ಸರ್ 2 ವರ್ಷದಲ್ಲಿ? ಡೀಟೇಲ್ಸ್ ಕೊಡ್ತೀನಿ, ಬಿಜೆಪಿ ಅವ್ರು ಕೇಳಿ ಅಂದ್ರೆ ಸಿದ್ದರಾಮಯ್ಯ ಅವರು. ನಿಮ್ ಪ್ರಶ್ನೆ ಕೊಡ್ಲಿ, ಕೊಡ್ತೀನಿ ಅಲ್ಲ, ಕೊಡ್ಲಿ. 2 ವರ್ಷ ಆಯ್ತು, ಇನ್ನು ಯಾವಾಗ ಕೊಡೋದು? ಆಯ್ತಾ? ನೋಡ್ತಾ 5 ವರ್ಷ ಆಗ್ಬಿಡುತ್ತೆ, ಇನ್ನು ಯಾವಾಗ ಕೊಡೋದು ಅವರು? ಕೊಡ್ಲಿ. ಆಯ್ತಾ? ಅದು ಬಿಟ್ಟು ಒಂದೊಂದೇ ಡೈವರ್ಷನ್, ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿದ್ರು, 5 ವರ್ಷ 10 ವರ್ಷ ತಗೊಂಡ್ರು. ಇವಾಗ ಏಕಾಏಕಿ 150 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿರುವಂತ ಜಾತಿ ಗಣತಿನ ಇಲ್ಲ ರೀ, ಅಂಶವನ್ನು ಇಟ್ಕೊಂಡೇ ಮುಂದುವರಿಸ್ತಾರಂತೆ. ಆ ಅಂಶವನ್ನು ಇಟ್ಕೊಂಡೇ ಮುಂದುವರೆದ ಭಾಗವಾಗಿ ಮಾಡ್ತೀವಿ ಇದನ್ನ ಅಂತ. ಹಾಗಾದ್ರೆ ಇವರು ಡಸ್ಟ್ಬಿನ್ ಆಗ್ತಾ ಇಲ್ಲ ಅವರು. ಹಾಗಾದ್ರೆ 10 ವರ್ಷ ಇವರೇನು ದಿನೇಶ್ ಏನ್ ಕಥೆ? ಇನ್ನೊಂದು ಬರ್ತೀನಿ. ಶಾಫಿ ಸಾದಿ ಅವರು ಬಂದಿದ್ದಾರೆ ನಮ್ಮ ಇದೀಗ. ನಮ್ಮ ಶಾಫಿ ಸಾದಿ ಅವರು ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ, ಮುಸ್ಲಿಂ ಧಾರ್ಮಿಕ ಚಿಂತಕರು, ಮುಖಂಡರು. ಸ್ವಾಗತ ನಿಮಗೆ ಶಾಫಿ ಸಾದಿ ಸರ್. ದಿನೇಶ್ ಅವ್ರ ಬಳಿ ಒಂದು ಕ್ವಶನ್ ಕೇಳ್ಬಿಟ್ಟು ಹೋಗ್ಬಿಡ್ತೀನಿ ನಾನು. ದಿನೇಶ್ ಅವರಿಗೆ ಇಲ್ಲಿ ಪಾಯಿಂಟ್ ಅದೇನು ಅಂತ ಹೇಳಿದ್ರೆ, ಈಗ ಮುಸ್ಲಿಮ್ರಿಗೆ ಏನೋ ಮಾಡ್ತಾ ಇದ್ದೀವಿ, ಮುಸ್ಲಿಮ್ರಿಗೆ ನಾವೇನೋ ಮಾಡಕ್ಕೆ ಹೊರಟಿದ್ದೀವಿ, 4% ಗುತ್ತಿಗೆಯಲ್ಲಿ ಹೇಳಿದ್ವಿ. ಗುತ್ತಿಗೆ ಎನ್ನುವುದು ಇದರಲ್ಲಿ ಗುತ್ತಿಗೆದಾರ ಯಾವ ರೀತಿಯಲ್ಲಿ ಅವನು ಪರ್ಮಿಷನ್ ತಗೊಳ್ತಾನೆ,
ಎನ್ನುವುದು ಆಧಾರದ ಮೇಲೆ ಡಿಸೈಡ್ ಆಗುತ್ತಾ, ಅಥವಾ ಇಲ್ಲ ಅವ್ರಿಗೆ 4% ಕೊಟ್ಬಿಟ್ರೆ ಆ ಮೀಸಲಾತಿ ಒಳಗಡೆ ಎಲ್ಲರೂ ಬಂದು ಎಲ್ಲರೂ ಗುತ್ತಿಗೆದಾರರಾಗ್ಬಿಡ್ಲಿ ಅನ್ನೋ ವಿಷಯ ಇಲ್ಲಿ ಅಡಕವಾಗಿರುತ್ತ. ಗುತ್ತಿಗೆ ಸರ್, ಗುತ್ತಿಗೆ ಬಂದು ಕ್ವಾಲಿಟಿ ಬೇಸ್ ಕೊಡಬೇಕು ಮೇಜರ್ಲಿ. ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟಲ್ ಸಾಯ್ತಾ ಇರೋದೇ ನಾವು. ಇವತ್ತು ಏನ್ ರಷ್ಯಾ ಉಕ್ರೇನ್ ವಾರಲ್ಲಿ 1.5 ಲಕ್ಷ ಜನ ಸತ್ತವ್ರೆ. ನಮ್ಮ ದೇಶದಲ್ಲಿ 1 ವರ್ಷಕ್ಕೆ ರೋಡ್ ಆಕ್ಸಿಡೆಂಟ್ ಅಲ್ಲಿ 1,80,000 ಜನ ಸಾಯ್ತಾರೆ. ಅಂದ್ರೆ 4 ವರ್ಷ ಯುದ್ಧ ಆಡಿ 1.5 ಲಕ್ಷ ಜನ ಸಾಯ್ತಾರೆ. ಇಲ್ಲಿ ಏನು ಯುದ್ಧ ಆಡದೆ 1,80,000 ಜನ ರೋಡಲ್ಲಿ ಸಾಯ್ತಾ ಇದ್ದಾರೆ. ಅಂದ್ರೆ ಇವತ್ತು ರಸ್ತೆಗಳು ಅಷ್ಟು ಅನ್ಸೈಂಟಿಫಿಕ್. ಇವತ್ತು ಇವ್ರೇನೋ ದೊಡ್ಡ ರಸ್ತೆಗಳು ಮಾಡಿದೀವಿ, ಅದ್ ಮಾಡಿದೀವಿ, ಯಾವ ಸೈಂಟಿಫಿಕ್ ಆಗಿ ಮಾಡಿಲ್ಲ. ಬಿದ್ದು ಸಾಯ್ತಾ ಇದಾರೆ. 90 ಡಿಗ್ರಿ ಆಂಗಲ್ ರಸ್ತೆಗಳು ಮಾಡ್ಕೊಂಡು ಈ ಅಡ್ವಾನ್ಸ್ ಯುಗದಲ್ಲಿ ಸಾಯ್ತಾ ಇದೀವಿ. ಅಂದ್ರೆ ಇಷ್ಟು ವರ್ಷ ರಸ್ತೆಗಳು ಮಾಡ್ತಾ ಇರೋದು ಯಾತಕ್ಕೆ? ಇವತ್ತು ಕ್ವಾಲಿಟಿ ಬೇಸ್ಡ್ ಚೆಕ್ ಆಗ್ತಾ ಇಲ್ಲ. ಸುಮ್ನೆ ಅವನು ಆ MLA, ಆ ಮಿನಿಸ್ಟ್ರು ಚೇಲ, ಅವನು ಚೇಲ, ಇವ್ರು ಚೇಲ, ಆ ಮಿನಿಸ್ಟ್ರು ಮಗ, ಅಳಿಯ, ಈ ತರ ಕೊಟ್ಕೊಂಡು ಹೋಗ್ತಾ ಇರೋದಕ್ಕೆ ಜನ ಇವತ್ತು ಪ್ರಾಣ ತೆತ್ತವ್ರೆ. ಒಂದ್ ಕಡೆ ಟೋಲ್ ಕೊಡ್ತಾ ಇದ್ದಾರೆ. ನಾನ್ ಹೇಳೋದು ಅದೆಲ್ಲ, ಯಾರಿಗಾರು ಕೊಡಿ, ಫಸ್ಟ್ ಸ್ಟ್ಯಾಂಡರ್ಡಿಟಿ ಮೇಂಟೈನ್ ಮಾಡಿ. ಇವತ್ತು ನಿಮ್ಮ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸಬೇಕಾದ್ರೆ ನೀವು ರಿಸರ್ವೇಶನ್ ನೋಡಿ ಗುಣಮಟ್ಟ. ಈಗ ನಿಮ್ಮ ಮಕ್ಕಳು ಒಂದ್ ಸ್ಕೂಲ್ಗೆ ಸೇರಿಸಬೇಕಂದ್ರೆ ಅಲ್ಲಿ ಟೀಚಿಂಗ್ ಕ್ವಾಲಿಟಿ ನೋಡ್ತೀರಾ. ಯಾವ ಧರ್ಮದವ್ನು ನಡೆಸ್ತಾವನೆ, ಯಾವ ಜಾತಿಯವ್ನು ನಡೆಸ್ತಾ ಇದ್ದಾನೆ ಅಂತ ನೀವು ಚೆಕ್ ಮಾಡ್ತೀರಾ. ನೀವು ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಾದ್ರೆ ನೋಡಲ್ಲ. ಮತ್ತೆ ಈ ವಿಚಾರಕ್ಕೆ ಬಂದೆ, ಈ ಮನೆ ವಿಚಾರಕ್ಕೆ ಬಂದಾಗ ನಿಮ್ಗೆ ಬೆಂಗಳೂರದ ಎಕ್ಸಾಂಪಲ್ ಕೊಡ್ತೀನಿ. ದೊಡ್ಡನಾಗಮಂಗಲ ಅಂತ ಅಲ್ಲಿ 500 ಮನೆ ಕಟ್ಟಿದ್ದಾರೆ. ಅಲ್ಲಿ 200 ಜನ ಆಲ್ರೆಡಿ ಸ್ವಾಧೀನ ಪತ್ರ ತಗೊಂಡವ್ರೆ. ಇನ್ನ 300 ಜನ ತಗೊಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಆ 200 ಜನ ಹೋಗಿರೋದ್ರಲ್ಲಿ ಒಂದ್ 20 ಫ್ಯಾಮಿಲಿ ಅಷ್ಟೇ ಅಲ್ಲಿ ವಾಸ ಮಾಡ್ತಾ ಇರೋದು. ಯಾಕಂದ್ರೆ ಅಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ. ನೀರು ಅಂದ್ರೆ ಈಗ 1,100 ರೂಪಾಯಿ ಟ್ಯಾಂಕರ್ ಓಡಿಸ್ಕೋಬೇಕಂತೆ. 500 ಮನೆಗೆ ಒಂದು ಟ್ಯಾಂಕರ್ ತುಂಬ್ಸಕ್ಕಾಗತ್ತಾ? ಮನೆಗೆ ನೀರು ಹೊಡ್ಕೊಳಕ್ಕಾಗತ್ತಾ? ಅಂದ್ರೆ ಇವರು ಸುಮ್ನೆ ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಮನೆ ಕೊಡ್ತೀವಿ, ಅದ್ ಕೊಡ್ತೀವಿ, ಇದ್ ಕೊಡ್ತೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲಿ ಮನೆಗಳು ಕೊಟ್ಟರು ಕೂಡ ಅವರು ವಾಸಕ್ಕೆ ಯೋಗ್ಯ ಇಲ್ಲ. ಫಸ್ಟ್ ಇಂಪಾರ್ಟೆಂಟ್. ಮತ್ತೆ ಈ ಏನು ಪಾಪ ಅವರು ದುಡ್ಡುಗಳು ಏನ್ ಕಡಿಮೆ ಕೊಟ್ಟಿಲ್ಲ ಸರ್. ಅವುಗಳಿಗೂ 10 ಲಕ್ಷ 13 ಲಕ್ಷ ಅಂತೆ. ಅದಕ್ಕೆ 2.5 ಲಕ್ಷ GST ಹಾಕ್ತಾರೆ. 2,27,000 ಕೇಂದ್ರದವ್ರು GST ಹಾಕ್ತಾರೆ.